ಅವರಿಬ್ರು ಗಂಡ ಹೆಂಡತಿ ಜಗಳ ಮಾಡ್ಕೋಬೇಕು. ಜಗಳ ಮಾಡಿಕೊಂಡು ಅವರಿಬ್ರು ದೂರ ದೂರ ಆಗ್ಬೇಕು. ಹಾಗೆ ಮಾಡು, ನಾನು ನಿನಗೆ ಬೇಕಾದ್ದೇ ಮಾಡ್ಕೊಡ್ತೀನಿ. ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ, ನಾನು ಮಾಡ್ಕೊಡ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ. ನಾನು ಹೇಳಿದ್ದೀನಿ ಆಲೇನೆ. ಇನ್ನೇನು ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಗೀತಾ ಅಂತೇಳಿ ಎಲ್ಲ ಮಾತಾಡಿದ್ದೀನಿ. ಕೊಡ್ರಿ ಒಂದು 100 ರೂಪಾಯಿ. ಇನ್ನೊಂದ್ಸತಿ ಫುಲ್ಲಾಗಿ ಒಂದು ಎಲ್ಲ ಮನೆಗೆ ಬಿಡ್ತೀನಿ. ಒಂದು 100 ರೂಪಾಯಿ ಕೊಡೋಣ. ಡೈಲಿ ಅನ್ಲಿಮಿಟೆಡ್ ಮಾಡ್ತೀನಿ ನಿನಗೆ, ಸರಿನಾ? ಅನ್ಲಿಮಿಟೆಡ್, ನೀನು ಎಷ್ಟಾದರೂ ಕುಡಿಬೋದು, ಆ ಥರ ಕೊಡಿಸ್ತೀನಿ. ಅವರಿಬ್ಬರು ಇನ್ನೂ ಜಗಳ ಮಾಡ್ಕೊಂಡಿಲ್ಲ. ನಾವು ನೋಡಿದ ಪ್ರಕಾರ ಅವರಿಬ್ಬರು ಇನ್ನೂ ಜಗಳ ಮಾಡ್ಕೊಂಡಿಲ್ಲ. ತುಂಬ ಬೇಜಾರಾಗ್ತಾಯಿದ್ದು ಜಗಳ ಮಾಡ್ಕೊಂಡಿಲ್ಲ ಅಂತ. ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರು ಜಗಳ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನೊಂದು ಸತಿ ಹೋಗು ನೀನು, ಇನ್ನೊಂದು ಸತಿ ಹೋಗಿ ಮಾತಾಡು. ಇನ್ನೊಂದು ಸತಿ ಹೋಗಿ ಮಾತಾಡಿದ್ರೆ ಅವಾಗ ಅವನಿಗೆ ಇನ್ನೂ ಡೌಟ್ ಬರ್ತೀವಿ. ಬಿಡು, ಯಾವನ ಇವನು ಸುಮ್ಮನೆ ಮಾತಾಡ್ತಾನೆ, ತಲೆ ಕೆಟ್ಟವನು ಅಂತೇಳಿ ತಿಳ್ಕೊಂಡಿದ್ದಾನೆ ಅವನು. ಅಲ್ಲ ಮಾತಾಡ್ತೀನಿ, ಇನ್ಯಾಕಾಗಲ್ಲ ಪದೇ ಪದೇ ಇನ್ನೇನು ಹೋಗೋದು ಅಂತ. ಇದೊಂದು ಸತಿ ಹೋಗ್ಬಾ. ಇದೊಂದು ಸತಿ ಹೋಗ್ಬಿಟ್ಟು ನಾವು ಹೇಳ್ಕೊಟ್ರದಂತ ಮಾತ್ರ ನೀನು ಯಾವುದೇ ಕಾರಣಕ್ಕೂ ಬಾಯಿ ಬಿಡಬೇಡ. ನೀನು ಯಾವ್ರು ಎಷ್ಟೇ ಹೊಡೆದ್ರು ಏನು ಮಾಡಿದ್ರು ನೀನು ಬಾಯಿ ಬಿಡ್ಕೊಡ್ದು. ಎಣ್ಣೆ ಹಾಕೊಂಡು ಗಟ್ಟಿಮುಟ್ಟಾಗಿದ್ಬಿಡು. ಅನ್ಲಿಮಿಟೆಡ್. ನಾನು ಒಬ್ರ ಹತ್ರ ಹೇಳ್ತೀನಿ, ಹೋಗಲ್ಲ ಅನ್ಲಿಮಿಟೆಡ್. ನಿನ್ಗೆ ಎಷ್ಟು ಬೇಕೋ ಅಷ್ಟು ಕುಡಿ. ನೀನು ಎದುರ್ಕೋಬೇಡ, ಧೈರ್ಯವಾಗಿರು. ನೀನು ಎಣ್ಣೆ ಹಾಕೊಬಿಟ್ರೆ ಧೈರ್ಯವಾಗಿರ್ತೀಯಲ್ಲ, ಏನು ಮಾತಾಡೋದೇ ಇಲ್ಲ. ಎಣ್ಣೆ ಹಾಕೊಬಿಟ್ರೆ ನೀನು ತುಂಬ ಏನು ಭಯ ಪಡೋಲ್ಲ ಅಲ್ವಾ? ಭಯ ಪಡೋಲ್ಲ ನೀನು. ನಾನು ಎಣ್ಣೆ ಹಾಕಿಬಿಟ್ರೆ ಅದ್ರ ಕಥೆನೇ ಬೇರೆ ಅಕ್ಕ. ನನಗೆ ಎಣ್ಣೆ ಇಲ್ದಲೇ ಇರೋಕ್ಕಾಗಲ್ಲ. ಹೆಂಗೆ ನನಗೆ ನೋಡು, ಇಲ್ಲ ಅಂತಂದರೆ ಕೈ ಕಾಲು ನನಗೆ ಆಡೋದೇ ಇಲ್ಲ. ವೈಬ್ರೇಷನ್ ಬರುತ್ತೆ. ನನಗೆ ಎಣ್ಣೆ ಇರಲೇಬೇಕು, ಕಂಪಲ್ಸರಿ ನನಗೆ ಎಣ್ಣೆ ಇರಲೇಬೇಕು. ನಾನು ಒಂದು ಸ್ವಲ್ಪ ಹಾಕೊಂಡು ಹೋಗ್ತೀನಿ. ಇವಾಗ ಒಂದು ಸ್ವಲ್ಪ ಲೈಟಾಗಿ ಹಾಕೊಂಡು ಹೋದ್ರೆ ಅಲ್ಲಿ ಮಾತಾಡ್ತೀನಿ. ಸರಿ ಆಯಿತು, ಲೈಟಾಗಿ ಹಾಕೊಂಡು ಹೋಗಲ್ಲಿ. ನಾನು ಹೇಳಿದೆ ಅಂತ ಹೇಳು, ಅವ್ರಿಗೆ ಕೊಡ್ತಾರೆ, ಅವ್ರ ಅಂಗಡಿ ಅವ್ರಿಗೆ. ಶೈಲು ಹೇಳಿದ್ರು ಅನ್ನು ಕೊಡ್ತಾರೆ. ಅಷ್ಟೇ, ನೀನೇನು ತಲೆ ಕೆಡಿಸ್ಕೊಬೇಡ. ಆಗಿದ್ದಾಗಲಿ, ಸರಿನಾ? ನೀನು ಆರಾಮಾಗಿ ಹೋಗಿ ಮಾತಾಡ್ಬಿಡು. ಇವಾಗ ಜಗಳ ಹಾಗೆ ಆಗುತ್ತೆ. ಅವನು ಅವಳನ್ನ ಓಡಿಸ್ತಾನೆ, ತವ್ರ ಮನೆಗೆ ಕಳಿಸ್ತಾನೆ. ಆವಾಗ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ. ಅಣ್ಣ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಕಣೋ, ಅಲ್ಲೋ ಪರ್ಮನೆಂಟ್ ಇಂಥ ಕೆಲಸ ಮಾಡಿದ್ಲು ಅವಳು, ಸರಿ ಇಲ್ಲ ಅಂತ ಹೇಳಿ ಓಡಿಸ್ಬಿಡ್ತಾನೆ. ನಾ ಹೇಳ್ದಂಗೆ ಕೇಳ್ಕೊಂಡು ಇರ್ತಾನೆ. ಅವಾಗ ಹೇಳಿಲ್ವಾ ಕಿಟ್ಟು, ನಾನೊಂದು ಒಳ್ಳೆ ಐಡಿಯಾ ಕೊಡ್ತೀನಿ, ನೀನು ಹಿಂಗೆ ಮಾಡು ಅಂತ ಹೇಳಿಲ್ವಾ? ನನ್ನ ಮಗ ಅವ್ನು ದೊಡ್ಡವನು, ನೀನು ಸಣ್ಣವನು. ಅವ್ನು ಹೇಳ್ದಂಗೆ ಇವ್ನು ಕೇಳಬೇಕಂತೆ. ಇವನು ದೊಡ್ಡವನು, ಇವನು ಅವ್ನು ಸಣ್ಣನ ಹೇಳ್ದಂಗೆ ಕೇಳಬೇಕಂತ. ಎಲ್ಲಾದ್ರೂ ಮರ್ಯಾದೆ ಇರುತ್ತಾ ಅವ್ರು ಹೇಳ್ದಂಗೆ ಕೇಳೋಕ್ಕೆ? ಎಷ್ಟು ನಾಟಕ ಆಡ್ತಾರೆ ಎಂತೆಂಥ ಜನ ಇರ್ತಾರೆ ಅನ್ಸುತ್ತೆ. ಇವಾಗ ಬಿಡಕ್ಕ, ನಾನು ಹೇಳಿದ್ದೀನಲ್ಲ, ನಾನು ಚೆನ್ನಾಗೇ ಆ್ಯಕ್ಟಿಂಗ್ ಮಾಡಿದೆ. ನೀವು ನೋಡಿದ್ರೆ ಅನ್ಸುತ್ತೆ ನಿಂತ್ಕೊಂಡು, ನೋಡಲಿಲ್ವಾ? ಭಾಗ್ಯಮ್ಮರ ಮಾಳಿಗೆ ಮೇಲೆ ನಿಂತ್ಕೊಂಡಿದ್ವಿ. ಮಾಳಿಗೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಸರಿಯಾಗಿ ಗಾಳಿ ಎಲ್ಲ ಸರಿಯಾಗಿ ಕೇಳಿಸ್ಲಿಲ್ಲ, ಮಾತುಗಳು ಒಂದೊಂದು ಗೊತ್ತಾಯಿತು. ಅವನು ಹೆಂಗೋ ಸಮಯಕ್ಕೆ ಸರಿಯಾಗಿ ಬಂದ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ. ನನಗೇನೋ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಇನ್ನೂ ಸ್ವಲ್ಪ ಇವಾಗ ನೀನು ಅವಳನ್ನ ಇಟ್ಕೊಳ್ಳೋಕ್ಕೆ ಹೋಗಬೇಕು. ಈ ರೀತಿ ಮುಟ್ಟೋದಕ್ಕೆ ಹೋಗ್ಬೇಕು. ಆವಾಗ ಅವನಿಗೆ ಅವಳ ಮೇಲೆ ತುಂಬ ಇದಾಗ್ಬಿಡುತ್ತೆ. ಗೀತಾ, ನೀನು ಮಾಡಿಕೊಟ್ಟಿರೋಂಥ ಎಲ್ಲ ಇದ್ದಾವೆ, ಬಾ ತೋರಿಸ್ತೀನಿ. ನೀನು ಕೊಟ್ಟಿರೋಂಥ ಗಿಫ್ಟ್ಗಳು ಅವು ನೋಡಿದ್ರೆ ನಿನಗೆ ನನಗೆ ಮನಸ್ಸಿಗೆ ಸುಚ್ಚುತ್ತಾ ಇದ್ದಾವೆ. ನೀನು ಇನ್ನೊಬ್ಬನ ಮದುವೆ ಮಾಡ್ಕೊಂಡು ನಿನಗೆ ಹೇಗಿರ್ತೀಯ, ಯಾಕೆ ಈ ರೀತಿ ಮೋಸ ಮಾಡಿದೆ ಅಂತೇಳಿ ಪದೇ 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 ಮಾತಾಡು. ಅನ್ನು ಸರಿನಾ? ನಾವು ಹೇಳಿರೋ ಅಂಥ ವಿಷಯ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ಈ ಕಡೆ ಹೊಲ್ದ ಹತ್ರ ಕರ್ಕೊಂಬಂದಿರೋದು, ಸರಿನಾ? ನೀನು ಆರಾಮಾಗಿದ್ದುಬಿಡು. ನಿನಗೆ ನೀನು ಈ ಕೆಲಸ ಮಾಡಿಕೊಟ್ಬಿಟ್ರೆ ನಿನಗೆ ಅನ್ಲಿಮಿಟೆಡ್ ದಿನ ಎಷ್ಟು ಬೇಕಾದರೂ ನೀನು ಕೊಟ್ಟರು ಹಾಕ್ಕೋಬೋದು. ಹಂಗಂತ ಹೇಳಿ ಸರ್ ಬಂದಂಗೆ ಎಷ್ಟು ಬೇಕಾ ಅಷ್ಟು ಕುಡಿಬೇಡ. ಏನೋ ಒಂದು 50ರಿಂದ 100 ರೂಪಾಯಿ ಅಷ್ಟೇ ಕಣಪ್ಪ. 50ರಿಂದ 100 ರೂಪಾಯಿ ನೀನು ತಗೋಬೋದು. ಸರಿ ಆಯ್ತು ಹೇಳಕ್ಕ, ನನಗೆ ಒಂದು 100 ರೂಪಾಯಿ ಮೇಲೆ ಹೋಗಲ್ಲ. 100 ರೂಪಾಯಿಗೆ ಫುಲ್ ಟೈಟ್ ಆಗ್ಬಿಡ್ತೀನಿ. ಒಂದು 100 ರೂಪಾಯಿ ಅಷ್ಟೇ ಹೇಳಕ್ಕ. ದಿನ 100 ರೂಪಾಯಿ ಅಷ್ಟೇ. ಸರಿ ಆಯ್ತು ಮಗ, ಕೆಲಸ ಆಗೋವರೆಗೂ ನೀನೇನು ತಲೆ ಕೆಡಿಸ್ಕೋಬೇಡ. ಫುಲ್ ಕ್ವಾರ್ಟರ್ ನಮ್ಮದೇನೆ, ಸ್ವಲ್ಪ ಫುಲ್ ಟೈಟ್ ಮಾಡೋದು ನಮ್ಮದು ಜವಾಬ್ದಾರಿ, ಸರಿನಾ? ನೀನೇನು ತಲೆ ಕೆಡಿಸ್ಕೋಬೇಡ. ಏಕಿಟ್ಟು, ಯಾರು ಇವನು? ಯಾತ ಮಾತಾಡ್ತಾ ಇದ್ದೀರಾ ನೀನು? ಶೈಲು ಸಿಕ್ತಾಗಿಂದ ಒಳ್ಳೊಳ್ಳೆ ಐಡಿಯಾಗಳು ಬರ್ತಾ ಇದಾವಮ್ಮ ನನಗೆ. ಶೈಲುನೇ ಕರ್ಕೊಂಬಂದಿದ್ದು, ಮಾಂತೇಶ ಅಂತ. ಮಾಂತೇಶನ? ಇವನು ಯಾರು ಮಾಂತೇಶ? ಅತ್ತೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ ವಿಷಯ ಅಲ್ವಾ ಕಿಟ್ಟು? ಗೊತ್ತಿಲ್ವ ಅತ್ತೆಗೆ? ಏನು ಹೇಳಿಲ್ಲ, ಸೀಕ್ರೆಟ್ ಆಗಿರಲಿ ಅಂತೇಳಿ ಸುಮ್ಮನಾಗಿದೆ. ನಮ್ಮಮ್ಮಗೆ ಹೇಳಿದ್ರೆ ಖುಷಿ ಪಡುತ್ತೆ. ಇವನು ಆ ಗೀತಾ ಲವರ್ ಬಾಯ್ ಥರ ನಾವು ತಯಾರು ಮಾಡಿರೋದು, ನಾವು ರೆಡಿ ಮಾಡಿರೋದು. ಗೀತಾ ಲವರ್ ಬಾಯ್ ಅಂತ ನಾವು ತಯಾರು ಮಾಡಿದ್ದೀವಿ. ಹೇಗಿದ್ದಾನೆ ಗೀತಾ ಲವರ್ ಬಾಯ್? ಗೀತಾ ಲವರ್ ಬಾಯ್ ಮೊನ್ನೆ ಯಾರೋ ಬಂದಿದ್ದಂತ ಇವನೇನೆ? ಹೂನೇ ಕಣಮ್ಮ, ನಾನು ಶೈಲು ಒಳ್ಳೆ ಐಡಿಯಾ ಮಾಡಿಬಿಟ್ಟು ಈ ರೀತಿ ಇವನ್ನ ಕರೆಸಿರೋದು. ಮಾಂತೇಶ ಅಂತ ಇವನ ಹೆಸರು. ನಾವು ಕರೆಸಿರೋದು ಮಾಂತೇಶನ್ನ. ಶೈಲಿಗೆ ಗೊತ್ತಿತ್ತು. ಅವ್ನಿಗೇನು ಕೇಳಲ್ಲ, ಅವನೇನು ದುಡ್ಡು ಕಾಸು ಏನು ಕೇಳಲ್ಲ. ಅವನು ಒಂದು 50ರಿಂದ 100 ರೂಪಾಯಿ ಎಣ್ಣೆ ಕೇಳ್ತಾನೆ ಅಷ್ಟೇ. 100 ರೂಪಾಯಿ ಮೇಲೆ ಅವ್ನು ಜಾಸ್ತಿ ಕುಡಿಯೋದಿಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಫುಲ್ ಟೈಟ್ ಆಗ್ಬೇಕು ಅವನು. ಫುಲ್ ಟೈಟ್ ಆಗಿಬಿಟ್ರೆ ಸುಮ್ಮನೆ ಆಗ್ಬಿಡ್ತಾನೆ. 100 ರೂಪಾಯಿದೊಂದು ಎಣ್ಣೆ ಹಾಕಿಸ್ಬಿಟ್ರೆ ಅವನು ಫುಲ್ಲು ಆರಾಮಾಗಿ ಇದ್ದುಬಿಡ್ತಾನೆ. ಏನು ಕೆಲಸ ಬೇಕಾದರೂ ಮಾಡಿಕೊಡ್ತಾನೆ. ಹಂಗೆ ಅದಕ್ಕೇ ಶೈಲು ಕರೆಸಿದ್ದಾಳೆ ಅವನ್ನ. ನಾವು ಹಿಂಗೆಲ್ಲ ಹೇಳು ಅಂತೇಳಿ ಹೇಳ್ಕೊಟ್ಟಿದ್ವಿ. ಹೋಗಿ ಗೀತನ ಹತ್ರ ಹಂಗೆ ಮಾತಾಡಿದ್ಲು. ಮಾತಾಡ್ದ. ಅದಕ್ಕೆ ಗೀತಾ ಇವಾಗ ತುಂಬ ಅಳ್ತಾ ಇದ್ದಾಳಂತೆ.
ಅವನು 4 ಬಾರಿಸಿ ಹೊರಗಡೆ ಕಳಿಸ್ಬೇಕು. ಯಾರೇ ಆಗಲಿ ನಂಬ್ತಾರೆ ಈ ರೀತಿ ಮಾತಾಡಿದ್ದಾರೆ ಅಂತಂದರೆ ಯಾವ ಗಂಡಸೇ ಆಗಲಿ ನಂಬ್ತಾರಲ್ವೇನಮ್ಮ? ಹ್ಞೂ ನಂಬ್ತಾರಪ್ಪ. ಏ ಪಾಪ ಹುಷಾರು. ಅವನು ಮೊದಲೇ ಒಳ್ಳೆನಲ್ಲ, ಹಿಡ್ಕೊಂಡು ಹೋಗಿ ಅಂತಾನ ಅವನು. ಯಾಕೆ ಬೇಕು ಹೋದ್ರು ನಾನು ಏನು ಹೇಳ್ತೀರಿ ಕಣ್ ನಾನು ಸರಿಯಾಗಿ ಬರೆಸ್ಬಿಡ್ತೀನಿ. ಅದು ಯಾವನು ಬಂದ್ರು ನಾನು ಏನು ತಲೆ ಕೆಡ್ಸಮಲ್ಲ. ನಾನು ಭಾಳ ಇದು ಭಾಳ ರಫಮ್ಮ. ಯಾರು ಬಂದು ಹೊಡೆದ್ರು ಏನು ಮಾಡಿದ್ರು ಅವನೇನು ಹೆದರಿಕೆಮಲ್ಲ. ಅವನು ಹಂಗೆ ಅವನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವನು ಭಾಳ ರಫು. ಎಷ್ಟು ತನ ಹೊಡಿ, ಗುದ್ದಿ ತಕ್ಕ ಒದ್ದು ಏನು ಮಾಡಿದ್ರು ಅವನು ಜುಮ್ ಅಂಬಲ್ಲ. ನೀನು ಹೊಡಿಯೋಗು, ಎಷ್ಟು ಎಜ್ಜಿಕ್ಟದು ಹೊಡಿಯೋದು ಏನೇ ಮಾಡೋ ಅವ್ನು ಜುಮ್ ಅಂಬಲ್ಲ. ಅವ್ನ ದೇಹ ಒಂಥರ ಕಲ್ಲಿದ್ದಂಗೆ. ನನಗೇನು ಆಗಲ್ಲ, ನೀನು ತಲೆ ಕೆಡಿಸ್ಕೊಬೇಡ. ಅವನಂತೂ ನನ್ನ ಬಾಯಿ ಬಿಡೋದಿಲ್ಲ ಅಂತ ಹೇಳವನೆ. ಅವ್ನು ಜಗಳ ಮಾಡಿ ಕಳಿಸಿದ್ರೆ ಸಾಕಾಗೈತಿ. ಅವಳು ನೋಡಿಸ್ಬೇಕು ಫಸ್ಟ್ ಅವಳನ್ನ. ಅವಳು ನೋಡಿಸಿದ್ರೆ ನಮ್ಮ ಮನೆ ನೆಟ್ಕಾಗೋದಿಲ್ಲ ಅಂದ್ರೆ ಸರಿಯಾಗಲ್ಲ. ಬರೀ ನಾವು ಹಿಂಗೆ ಇರ್ತೀವಿ. ಅದೇ ಮತ್ತೆ ನಾನು ಕಿಟ್ಟು ಇಬ್ಬರೂ ಮದುವೆ ಆಗ್ತೀವತ್ತೆ. ಮದುವೆ ಆಗಿಬಿಟ್ಟು ನಾವು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಜೊತೆ ಇರಲಿ. ಅವನು ದುಡ್ಕೊಂಬಂದು ನಮ್ಮ ಕೈಗೆ ತೊಗೊಂಬರ್ಲಿ. ನಾವು ಆ ಮನೆಗೆ ಹೋಗ್ತೀವಿ. ಸರಿನಾ? ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾನು ಕಿಟ್ಟು ಒಳ್ಳೆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ರಾತ್ರಿ ಕೂತ್ಕೊಂಡು ಅದನ್ನೇ ಯೋಚನೆ ಮಾಡ್ತಾಯಿದ್ವಿ. ಹಿಂಗಾಗಿದೆ, ಹಿಂಗಾಗಬೇಕು. ಅವಳನ್ನ ಕಳಿಸಿದ್ರೆ ನಾವು ಹೋಗ್ಬೋದು ಮನೆಗೆ. ಅಡುಗೆ ಮಾಡೋರು ಯಾರೂ ಇರೋದಿಲ್ಲ. ಅವಾಗ ನಾವು ಹೇಳ್ದಂಗೆ ಕೇಳ್ಕೊಂಡು ಇರ್ತಾನೆ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ವಿ. ಅದಕ್ಕೆ ಇವಾಗ ಕೆಲಸ ಶುರು ಮಾಡಿದ್ದೀವಿ. ಅವನಂತೂ ಓಡಿಸ್ತಾನೆ ಬಿಡು. ಈ ರೀತಿ ಯಾವ ಗಣಿಸ್ತಾನೆ ಸುಮ್ಮನಿರ್ತಾನೆ ಹೇಳು? ಈ ರೀತಿ ಬಂದು ಮಾತಾಡಿದಾನೆ ಅಂತಂದರೆ ಎಲ್ಲರೂ ತಲೆ ಕೇಳಿಸ್ಕೊಂತಾರೆ. ನನ್ನ ಹೆಂಡತಿ ನನಗೆ ಬಿಟ್ಟರೆ ಬೇರೆ ಯಾರನ್ನೂ ಮಾತಾಡಿಸ್ಬಾರ್ದು, ನನಗೆ ಮಾತ್ರ ಸೀಮಿತ ಅಂತ ತುಂಬ ಜನ ಗಂಡಸರು ಆ ರೀತಿ ಯೋಚನೆ ಮಾಡ್ತಾರೆ. 195% ಈ ರೀತಿ 99% ಜನ ಯಾವ ಗಂಡಸೂ ಈ ರೀತಿ ಆಗೈತೆ ಅಂತಂದರೆ, ಈ ರೀತಿ ಬಂದು ಬೇರೆ ಒಬ್ಬ ಗಂಡಸು ಹೆಂಡತಿ ಮೇಲೆ ಕಣ್ಣು ಹಾಕಿ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂದರೆ ಯಾವ ಗಂಡಸೂ 199% ಯಾರೂ ಸಹಿಸ್ಕೊಳ್ಳಲ್ಲ. ಯಾರು ಈ ರೀತಿ ಬಂದು ಮಾತಾಡಿದ್ರೆ ಸಹಿಸ್ಕೊಂಬಲ್ಲ ಅತ್ತೆ. ಮತ್ತೆ ಸಹಿಸ್ಕೊಂಬಲ್ಲ ಕಣಮ್ಮ. ನೋಡು, ಇನ್ನೆರಡು ದಿನದಾಗ ಅವನು ಅದು ಆಚೆ ಕಳಿಸ್ತಾನೆ. ಚೆನ್ನಾಗಿರ್ತಾವಾಗ ಒಂಥರ. ನಾವು ಒಂದು ದಿನ ಎಂದು ಬರುತ್ತಾ ಅಂತ ನಾನು ಶೈಲ ಅದೇ ಪ್ಲ್ಯಾನ್ ಮಾಡ್ಕೊಂಡಿರೋದು ಇಬ್ರು. ಹೌದೇನು? ಸರಿಯಪ್ಪ. ನಾನು ಲಲ್ತಮ್ಮ ಬಂದಂಗೆ ಅಂತ ಅಂತಾಗೆ ಅದಕ್ಕೆ ಸರಿಯಾಗಿ ಆಗಬೇಕು ಅಂತ ಅನ್ಕಂಡು ನಾನು ನಿಜ ಇದ್ರೆ ಇರ್ಬೋದೇನೋ ಅನ್ಕೊಂಡು. ನನಗೇನು ಗೊತ್ತು ನೀವು ಹಿಂಗೆ ಮಾಡ್ತಿರೋದು ನನಗೆ ಗೊತ್ತಿಲ್ಲ. ನೀವು ಯಾರು ತಗೊಂಡು ಹಂಗೆ ಅಂದಿಲ್ಲ, ಏನಿಲ್ಲ, ನನಗೆ ಗೊತ್ತೇ ಇಲ್ಲ. ನಾವಿಬ್ರು ಕೂತ್ಕೊಂಡು ಸುಮ್ಮನೆ ಹಿಂಗೇನೋ ಮಾತಾಡಬೇಕಾದ್ರೆ ಡಿಸೈಡ್ ಮಾಡಿದ್ವಿ. ಶೈಲು ಬಿಡು, ಇನ್ನೇನು ನನಗಿನ್ನು ಯಾರ ಇದ್ದಾರೆ ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಒಪ್ಕೊಂಡಾಗಿನ್ನ ನಾನು ಶೈಲು ಚೆನ್ನಾಗೇ ಇದ್ದೀವಿ. ಯಾತು ತಲೆ ಕೆಡಿಸ್ಕೊಂಬಂಗೆ ಇತ್ಕೊಂಡು ಹೋಗ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಿಮ್ಗೆ ಯಾರೂ ಮದುವೆ ಮಾಡ್ಕೊಂಡು ಹೋಗಾರಲ್ಲ, ಇವ್ನಿಗೆ ಯಾರು ಏನು ಕೊಡೋರಿಲ್ಲ. ಸರಿ ಹೋಗುತ್ತೆ, ಇಬ್ಬರೊಳಗೂ ಚೆನ್ನಾಗಿರುತ್ತೆ ಜೋಡಿ. ಮತ್ತು ನಾನು ಅದೇ ಡಿಸೈಡ್ ಮಾಡಿದೆ. ಇನ್ನೇನು ಬಿಡು ಪಾಪ, ಇವನು ಇಷ್ಟು ಬಂದು ಕೇಳ್ಕೊಂತ ಇದೆ. ನನಗೆ ಇನ್ನೇನು ಒಬ್ಬಂಟಾಗಿರೋಕ್ಕೇ ಬೇಜಾರು. ಅದಕ್ಕೆ ಇನ್ನೇನು ಮಾಡೋಣ? ಇವಳು ಎದ್ರಿಗೆ ನಾನು ನಮ್ಮ ಡೈನ್ ಎದ್ರಿಗಾದ್ರೂ ನಾನು ಮದುವೆ ಆಗಿ ಚೆನ್ನಾಗಿರೋಣ ಅಂತ ನಾನು ಅದಕ್ಕೆ ಆಗಿದ್ದೀನಿ. ಇಬ್ಬರು ಚೆನ್ನಾಗಿರ್ಬೇಕು, ಅದೇ ಮೇಯ್ನು. ಅಲ್ವಾ? ಅವಳ ಎದ್ರಿಗೆ ಚೆನ್ನಾಗಿರ್ಬೇಕು. ಅವನಿಲ್ಲ ಡಯ ಹೆಂಗಿದಾರೋ ಹಂಗೆ ನಾವು ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡು ನಾವು ಚೆನ್ನಾಗಿರ್ಬೇಕು. ಅವನಿಲ್ಲ ಮೊದಲು ಯಾವ ರೀತಿ ಆಡ್ತಿದ್ದ, ಇವಾಗ ಯಾವ ರೀತಿ ಬುದ್ಧಿ ಕಲ್ತ್ಕೊಳ್ಳೋ ನೋಡು. ನಾವು ಅದನ್ನು ನೋಡಿ ನಾವು ಚೆನ್ನಾಗಿಟ್ಕೊಂಡು ಹೋಗ್ಬೇಕು. ಮತ್ತೆ ಚೆನ್ನಾಗಿದ್ರೆ ಯಾರು ಏನೋ ಮಾತಾಡಲ್ಲ, ಚೆನ್ನಾಗಿಲ್ಲ ಅಂದರೆ ಜನ ಸಾವಿರ ಮಾತಾಡ್ತಾರೆ. ಮಾಡಿರೋ ಪ್ಲ್ಯಾನ್ ಹೇಗಿದೆ? ಇದನ್ನು ಪ್ಲ್ಯಾನ್ ಮಾಡಿರೋದು ನಾವೇ. ಇವಾಗ ಮಂತೇಶನ ಮತ್ತೆ ಕಳಿಸ್ತಾ ಇದ್ದೀವಿ. ಅವಳನ್ನ ಗೀತನ ಹೊಡೆದು ಓಡಿಸ್ಬೇಕು. ನಾವು ಆ ಮನೆಯಲ್ಲಿ ನಾನು ಶೈಲಿ ಯಜಮಾನಿಕೆ ಮಾಡಿಕೊಂಡು ನಾವು ಆ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.